ದಿನ ಶ್ರೀ ಗುರು ಕೊಟ್ಟೂರೇಶ್ವರ ಬಸವೇಶ್ವರ ಸ್ವಾಮಿ ಮಠದ ಕಾರ್ತಿಕೋತ್ಸವ ರಾಣೆಬೆನ್ನೂರು. ಈ ದಿನ ನಾವು 100 ದಿನದ TB ಚಾಂಪಿಯನ್ ಕಾರ್ಯಕ್ರಮ. ವಿಶೇಷ ಏನಂದರೆ TB ಕೇಸ್ಗಳನ್ನು ಕಡಿಮೆ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ಉಪ್ಪರ್. ನಾನು ನಗರ ಆರೋಗ್ಯ ಕೇಂದ್ರ 2 ರಾಣೆಬೆನ್ನೂರಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಂದು ನಾವು ಶ್ರೀ ಗುರು ಕೊಟ್ಟೂರೇಶ್ವರ ಮಠದಲ್ಲಿ 100 ಡೇಸ್ TB ಕ್ಯಾಂಪೇನ್ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇದರ ಪ್ರಮುಖ ಉದ್ದೇಶವೇನೆಂದರೆ ಕೇಸ್ ಡಿಟೆಕ್ಷನ್
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಮಳಿಗೆ ಅಂತೇಳಿ UPSC 2 ರಾಣೆಬೆನ್ನೂರಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮ ಏನಂದ್ರೆ ಟಿಬಿ 3 ದಿನಗಳ ಟಿಬಿ ಕಾರ್ಯಕ್ರಮ. ಭಾರತ ಸರ್ಕಾರದವರು ನಮ್ಮ ದೇಶದಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬೇಕಂತಕೊಂಡು ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಾರೆ. ಆ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೈದ್ಯಾಧಿಕಾರಿಗಳು ಈ ಒಂದು ಕಾರ್ಯವನ್ನು ಟಿಬಿಯನ್ನು ನಿರ್ಮೂಲನೆ ಮಾಡಬೇಕಂತಕೊಂಡು ಹೇಳಿ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಟಿಬಿ ಅನ್ನೋದು ಎಲ್ಲ ಕಡೆಯೂ ವ್ಯಾಪಿಸಿಕೊಳ್ಳಲಿಕ್ಕೆ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹಿತವಾಗಿ ಗ್ರಾಮದಲ್ಲಿಯೂ ಸಹಿತವಾಗಿ ಟಿಬಿ ಇದ್ದಾರೆ. ಅವರಿಗೆಲ್ಲ ಹಲವಾರು ಜನ ವೈದ್ಯರು ಸರ್ಕಾರದಿಂದ ಆಯಾವ ರೋಗವನ್ನು ನಿವಾರಣೆ ಮಾಡುವಂಥ ಔಷಧಿಗಳನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಇದರ ಸದುಪಯೋಗನ ಪ್ರತಿಯೊಬ್ಬರು ಪಡ್ಕೋಬೇಕು. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತಕೊಂಡು ಹೇಳಿ ನಮ್ಮ ಋಷಿಮುನಿಗಳೆಲ್ಲ ಹೇಳ್ಕೊತ ಬಂದಾರ. ಅದನ್ನೇ ನಮ್ಮ ಸರ್ಕಾರದ ಸಹಿತವಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು. ಜನಸಾಮಾನ್ಯರು ಆರೋಗ್ಯದಿಂದ ಬದುಕಿದಾಗನೇ ದೇಶ ಸಂಪತ್ತು. ದೇಶ ಸಂಪತ್ತು ಅಂದ್ರೆ ಹಣ್ಣು ಭೂಮಿ ಅಂತಲ್ಲ, ಆರೋಗ್ಯವೇ ದೊಡ್ಡ ಸಂಪತ್ತು. ಆರೋಗ್ಯನ ಉಳಿಸಿಕೊಂಡು ಎಲ್ಲರೂ ಉತ್ತಮ ರೀತಿಯಲ್ಲಿ ಬಾಳಬೇಕು ಅನ್ನೋದನ್ನೇ ಒಂದು ಅಭಿಯಾನದ ಉದ್ದೇಶ. ಆ ರೀತಿಯೊಳಗೆ ಪ್ರತಿಯೊಬ್ಬರೂ ಸಹಿತವಾಗಿ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕು. ನಾವು ಕುಡಿಯುವಂಥ ನೀರು, ಸೇವಿಸುವಂಥ ಆಹಾರ, ಆಮೇಲೆ ಆಪೋಷಣೆ ಮಾಡುವಂಥ ವಾಯು, ಇವೆಲ್ಲವೂ ಸಹಿತವಾಗಿ ಇವತ್ತು ಕಲುಷಿತವಾಗ್ಲಿಕ್ಕೆ ಆ ಕಲುಷಿತ ವಾತಾವರಣದಿಂದ ಮನುಷ್ಯನ ಆರೋಗ್ಯ ಹದಗೆಡ್ಲಿಕ್ಕೆ ಆ ಆರೋಗ್ಯನ ಸುಧಾರಿಸ್ಕೋಬೇಕಾತಂದ್ರೆ ಉತ್ತಮವಂಥ ಪರಿಸರವನ್ನು ಇರಬೇಕು, ಆರೋಗ್ಯವೂ ಇರಬೇಕು. ಅಂಥ ರೀತಿಯೊಳಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾತಂದ್ರೆ ವೈದ್ಯರನ್ನ ಭೇಟಿಯಾಗಿ ನಾವು ಪ್ರತಿಯೊಬ್ಬರೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯುಳ್ಳವರಾಗಿ ಅರಿವನ್ನು ಉಂಟು ಮಾಡಿಕೊಳ್ಬೇಕು. ಹಾಗೆ ಅವರು ಕೊಡುವಂಥ ಔಷಧಿಗಳನ್ನು ಸೇವನೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸುಂದರವಾಗಿ ಇಟ್ಕೋಬೇಕು ಅನ್ನೋದೇ ಈ ಒಂದು ನಿಯಮ. ಆ ರೀತಿಯೊಳಗೆ ಇವತ್ತಿನ ದಿವಸ ನಮ್ಮ ರಾಣೆಬೆನ್ನೂರೊಳಗೆ ಕೊಟ್ಟೂರು ರೇಷ್ಮೆ ಮಠದೊಳಗೆ 100 ಡೇಸ್ ಟಿವಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಈ ರೀತಿಯೊಳಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಾರ. ಅವರ ಕಾರ್ಯ ಶ್ಲಾಘನೀಯವಾಗಿರ್ಬೋದು. ಇದ್ರೊಳಗೆ ತಮ್ಮನ್ನೇ ತಾವಿಸಿಕೊಂಡಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ, ಆಮೇಲೆ ಅವರ ಸಿಬ್ಬಂದಿ ವರ್ಗಕ್ಕೆ, ನಮ್ಮ ದೇಶ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಸಹಿತವಾಗಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡೋದ್ರೊಂದಿಗೆ ಪ್ರತಿಯೊಬ್ಬರೂ ಸಹಿತವಾಗಿ ಆರೋಗ್ಯವುಳ್ಳವರಾಗಿ ತಮಗಿರುವಂಥ ರೋಗದ ಲಕ್ಷಣ ಕಂಡು ಬಂದಾಗ ಅದಕ್ಕೆ ರಕ್ತದ ಚೆಕಪ್ ಇರ್ತದೆ, ಆರೋಗ್ಯ ಚೆಕಪ್ ಇರ್ತದೆ. ಅದನ್ನು ಮಾಡಿಸಿಕೊಂಡು ಶ್ವಾಸಕೋಶದ ಒಂದು ಆರೋಗ್ಯ ಏರುಪೇರ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೋಗಿ ಭೇಟಿಯಾಗಿ ಅವರನ್ನು ಭೇಟಿಯಾಗೋದ್ರೊಂದಿಗೆ ಅವರು ಕೊಡುವಂಥ ಉತ್ತಮ ಔಷಧಿಗಳನ್ನು ಪಡೆದುಕೊಂಡು ತಮ್ಮ ಆರೋಗ್ಯನ ಸುಧಾರಿಸಿಕೊಳ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸರ್ವರಿಗೂ ಶುಭವಾಗಲಿ. ತಮಸೋಮ ಜ್ಯೋತಿರ್ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಸ್ತु
मा विद्वेषावहै। ओम शांति शांति शांति। सर्वशांतिरस्तु। सर्वे जनाः सुखिनो भवन्तु। ಇಂದಿನ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವದ ಅಂಗವಾಗಿ ಈ ಕೊಟ್ಟೂರೇಶ್ವರ ಪಾದಗಳಿಗೆ ನಮಸ್ಕರಿಸಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಗಳ ನೆರವಿನಿಂದ ಕ್ಷಯರೋಗದ ಮುಕ್ತ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿರ್ತಕ್ಕಂಥ 100 ದಿನಗಳ ಕ್ಷಯರೋಗ ಮುಕ್ತ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಕೊಟ್ಟೂರು ಪ್ರಧಾನಮಂತ್ರಿಗಳ ಕ್ಷಯಮುಕ್ತ ಭಾರತದ ಆಂದೋಲನದ ಅಂಗವಾಗಿ 100 ದಿನಗಳ ತೀವ್ರತರವಾದ ಕ್ಷಯರೋಗ ಆಂದೋಲನದ ಕುರಿತು ಇಂದು ದಿನಾಂಕ 16/12/2024 ಶ್ರೀ ಗುಡಿ ಕೊಟ್ಟೂರೇಶ್ವರ ಕಾರ್ತಿಕೋತ್ಸವದಂದು ಸಾರ್ವಜನಿಕರಿಗೆ ಸಂಪರ್ಕ ಮತ್ತು ಮಾಹಿತಿಯನ್ನ ಈ ಒಂದು ಕಾರ್ತಿಕೋತ್ಸವದಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ರಾಣೆಬೆನ್ನೂರು. ಈ ದಿನ ನಾವು ಈ ಕೊಟ್ಟೂರೇಶ್ವರ ಸ್ವಾಮಿ ಮಠ ಕಾರ್ತಿಕೋತ್ಸವದ ಅಂಗವಾಗಿ ನಾವು ಕ್ಷಯರೋಗದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕ್ಷಯರೋಗಿಗಳ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕೊಟ್ಟೂರೇಶ್ವರ ಮಠದ ದೀಪೋತ್ಸವದಲ್ಲಿ 3 ದಿನಗಳ ಟಿಬಿ ಕಾಯಿಲೆಗಳನ್ನ ಮುಕ್ತ ಮಾಡೋದಕ್ಕೋಸ್ಕರ ನಮ್ಮ ಘನ ಸರ್ಕಾರ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಅದಕ್ಕಾಗಿ ಸಾರ್ವಜನಿಕರೆಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ.